ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯ ವಿನಯ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಕೂದಲೆಲ್ಲ ಸಿಕ್ಕಾಪಟ್ಟೆ ಡ್ರೈ ಆಗಿತ್ತು ಮತ್ತು ಡ್ಯಾಮೇಜ್ ಆಗಿತ್ತು. ಸೊ ನಾನು ಕೇರೇ ಮಾಡ್ತಾ ಇರಲಿಲ್ಲ, ಬಿಕಾಸ್ ಇಬ್ಬರು ಮಕ್ಕಳು ಇರೋದ್ರಿಂದ ನಾನು ಕೇರ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಸೊ ತುಂಬ ದಿನಗಳ ಆಯ್ತಲ್ಲ. ಸೊ ಅಮ್ಮ ಇದು ನೆನೆಸಿದ್ರು ಮೆಹಂದಿನ. ಸೊ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಮ್ಮ ಮೆಹಂದಿ ಪ್ಯಾಕ್ ಹಾಕ್ಕೊಳ್ತಾ ಇದ್ದಾರೆ. ಇನ್ನೊಂದು ಹೇಳಬೇಕಂದ್ರೆ, ಬೇರೆಯವ್ರು ಹಾಕಿದ್ರೆ ನೀಟಾಗಿ ಹಾಕ್ತಾರೆ, ನಾವಾಗ ಹಾಕ್ಕೊಂಡ್ರೆ ಹಿಂದೆ ಹೆಂಗೆ ಹಾಕ್ತೀವಿ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಬೇರೆಯವ್ರ ಹತ್ರ ಹಾಕ್ಸ್ಕೊಂಡ್ರೆ ಒಳ್ಳೆಯದು. ಸೊ ನಾನು ಮೆಹಂದಿಗೆ ಏನೇನು ಕಲಿಸ್ತಿದೆ ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಆ ವಿಡಿಯೋನ ನೋಡ್ಕೊಂಬನ್ನಿ ನನ್ನ ಚಾನಲ್ಗೆ ಹೋಗಿ. ಹಾಗೆ ನನ್ನ ಚಿಕ್ಕ ಮಗ ಹಾಡ್ತಾನೆ ಇದ್ದಾನೆ, ಬೀಳೋದು ಹೇಳೋದು ಅದೆಲ್ಲ ಮಾಡ್ತಾನೆ ಇದ್ದಾನೆ. ಆಮೇಲೆ ಮನೆ ಒರೆಸ್ತೀನಿ ಅಂತ ಹೇಳ್ತಾನೆ, ಪರ್ಕೆ ತೊಗೊಂಬರ್ತಾನೆ. ಆಮೇಲೆ ಕೆಲಸ ಮಾಡೋ ಆಂಟಿ ನಾನು ಒಡಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಆಂಟಿ ಬಟ್ಟೆ ಒಗೆಯೋಕೆ ಹೋದ್ರ ಮೇಲೆ. ಸೊ ಕೇರ್ ಮಾಡಬೇಕು. ಇಷ್ಟು ದಿವಸ ಆಯಿತು, ಒಂದು ಸ್ವಲ್ಪನಾದರೂ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಕೇರ್ ಮಾಡ್ತಾಯಿದ್ದೀನಿ. ಸೊ ನನ್ನ ಮಗನು ಮೇಲೆ ಹೋಗ್ಬೇಕು ಅಂತ ಹೇಳಿದ್ರೆ, ಇಲ್ಲ ಗುಮ್ಮ ಬರುತ್ತೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಎದುರಿಸಿದ್ದೀವಿ. ನಮ್ಮಮ್ಮ ನಿಜವಾಗ್ಲೂ ತುಂಬ ನೀಟಾಗಿ ಹಾಕ್ತಾರೆ. ಆಂಟಿ ಬಟ್ಟೆ ಒಗ್ದು ಬಂದರು ಕೆಳಗೆ. ಸುಮಾರು ಒಂದು 10:30 ಆಗಿತ್ತು. ಫೈನಲಿ ನೋಡಿ ಈ ಥರ ಇದೆ. ಅಮ್ಮ ಈ ಥರ ಹಾಕಿದ್ದಾರೆ. ಸೊ ಹೇರ್ ಕೇರ್ ಆಯಿತು. ಹಾಗೆ ಸ್ವಲ್ಪ ಪ್ಯಾಕ್ ಹಾಕ್ಕೊಳ್ಳೋಣ ಫೇಸಿಗೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ಡೀಟೇಲಾಗಿ ಈ ಪ್ಯಾಕ್ನ ಒಂದು ವಿಡಿಯೋ ಮಾಡ್ತೀನಿ. ಸೊ ಊಟದ ಟೈಮ್ ಬಂತು. ಇಬ್ಬರು ಮಕ್ಕಳು ಕೂತಿದ್ದಾರೆ ಟಿ ವಿ ನೋಡಿಕೊಂಡು. ಹಾಗೆ ಊಟ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಊಟ ಮಾಡಿಸ್ತಾ ಇದ್ದೀನಿ. ಚಿಕ್ಕ ಮಗ ಊಟ ಮಾಡಲ್ಲ ಅಂತಿದ್ದ, ಹಂಗೂ ಫೋರ್ಸ್ ಮಾಡಿ ತಿನ್ನಿಸ್ದೆ. ಸೊ ಒಂದು 2 hours ವೆಯ್ಟ್ ಮಾಡಬೇಕಲ್ಲ ಅಂದ್ಬಿಟ್ಟು ಸಲಾಡ್ ಮಾಡಿದೆ, ಸಲಾಡ್ ತಿಂದೆ. 2 hours ಆದಮೇಲೆ ಸ್ನಾನ ಮಾಡಿದೆ. ಸೊ ತಲೆ ಒಣಗಿಸ್ಕೊಳ್ಳೋಣ ಅಂದ್ಬಿಟ್ಟು ಮೇಲೆ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು, ಬಟ್ಟೆ ಎಲ್ಲ ಒಣಗಾಕಿದ್ದಾರೆ. ಸೊ ಆದಷ್ಟು ನಾವು ತಲೆ ಒಣಗಿಸ್ಕೊಂಡ್ರೆ ಒಳ್ಳೆಯದು. ಏನಕ್ಕಂದರೆ ವೆಟ್ಟಿದ್ರೆ ಟ್ಯಾಂಡ್ರಫ್ ಆಗೋ ಚಾನ್ಸಸ್ಸು, ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ ಹೇರ್ಸು. ಆಮೇಲೆ ಹಾಗೆ ಹೇರ್ ಫಾಲ್ ತುಂಬ ಆಗುತ್ತೆ. ಹಾಗಾಗಿ ಆದಷ್ಟು ಸ್ವಲ್ಪ ತಲೆಲ್ಲ ಒಣಗಿಸ್ಕೊಳ್ಳೋ ಅಷ್ಟು ಪ್ರಯತ್ನ ಪಡಿ. ಸೊ ಏನೇನಿದೆ ಅಂತ ನೋಡ್ತಾ ಇದೆ. ಹಾಗೆ ಹುಳ್ಳಿಕಾಳು ಒಣಗಾಕಿದ್ದಾರೆ ಹಂಗೆ. ಸೊ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಏನಪ್ಪ ಅಂತಂದರೆ, ಯಾರೊಬ್ಬರು ನನಗೆ ಮೆಸೇಜ್ ಮಾಡಿದರು, ನಿಮಗೆ 2ನೇ ಮಗು ಆಯಿತಾ ಅಂತ. ಎಸ್, ನನಗೆ 2ನೇ ಮಗು ಆಯಿತು, ಅದು ಗಂಡು ಮಗುನೇ. ಸೊ ಅದು ಕ್ಲಿಯರ್ ಮಾಡಬೇಕಲ್ಲ, ಹಾಗಾಗಿ ಈ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ತಲೆ ಒಣಗಿಸ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ಸೊ ಹಾಗೆ ಗಿಡಗಳೆಲ್ಲ ಮೇಂಟೈನ್ ಮಾಡಿದ್ದಾರೆ. ಒಂದಿನ ಬಿಟ್ಟು ಒಂದಿನ ನೀರು ಹಾಕ್ತಾರೆ, ದಿನ ಇನ್ನು ಹಾಕಲ್ಲ. ಇನ್ನು ಬೇಸಿಗೆ ಬಂತು ಅಂದರೆ ದಿನ ಹಾಕಲೇಬೇಕು. ಸೊ ಆದಷ್ಟು ತಲೆಯೆಲ್ಲ ಒಣಗಿಕೊಂಡು ಬಂದೆ. ಹಾಗೆ ಮೇಲ್ಗಡೆ ಪುದೀನ ಸೊಪ್ಪು, ಆಮೇಲೆ ದೊಡ್ಡಪತ್ರೆ ಎಲೆ ಎಲ್ಲ ಹಸಿರಾಗಿದೆ ನೋಡಿ. ಆಮೇಲೆ ಚಪ್ರದ ಅವರೆಕಾಯಿ ಸ್ವಲ್ಪ ಹುಳಾಗಿದೆ. ಒಂದು ಈ ಕಡೆ ಹುಳಾಗಿದೆ, ಆ ಕಡೆ ಸ್ವಲ್ಪ ಚೆನ್ನಾಗಿದೆ. ಆಮೇಲೆ ಬ್ರಾಹ್ಮಿ ಎಲೆ ಅಂದರೆ ಒಂದೆಲಗ ಸೊಪ್ಪು, ಮಕ್ಕಳಿಗೆ ತಿಂದರೆ ಬುದ್ಧಿಶಕ್ತಿ ಚೆನ್ನಾಗಾಗುತ್ತೆ ಅಂತ. ಹಾಗೂ ಒಂದೊಂದ್ಸಲ ನಾನು ತಲೆಗೆ ಹಾಕ್ಕೊತೀನಿ ರುಬ್ಕೊಂಡು. ಹಾಗೆ 2 ತೆಂಗಿನ ಮರ ಇದೆ. ಇದು ಏನು ಅಷ್ಟಾಗಿ ಬಿಡಲ್ಲ, ಈ ತೆಂಗಿನ ಮರ ಚೆನ್ನಾಗಿ ಬಿಡುತ್ತೆ. ಸೊ ತಲೆಯೆಲ್ಲ ಒಣಗಿಸ್ಕೊಂಡ್ಮೇಲೆ ಹುಳ್ಳಿಕಾಳು ಇನ್ನೊಂದು ಸ್ವಲ್ಪ ಒಣಗಲಿ, ಬಿಸಿಲಿದೆ ಅಂತ ಹೇಳ್ಬಿಟ್ಟು ಹಾಗೆ ಬಂದೆ. ಸೊ ಊಟದ ಟೈಮು ಊಟ ಮಾಡೋಕ್ಕೆ ಬಂದೆ. ನೋಡಿದ್ರು